ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಬ್ಲ್ಯಾಕ್ ರೈಸ್ದು ಬ್ಯಾಟರ್ ರೆಡಿ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಸೊ ಇವತ್ತು ಅದರ ಒಂದು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ನೀವು ಇಡ್ಲಿ ದೋಸೆ ಯಾವ್ದು ಬೇಕಾದ್ರೂ ಅದರಲ್ಲಿ ಪ್ರಿಪೇರ್ ಮಾಡಿ ತಿನ್ಕೋಬೋದು. ನಾನಿಲ್ಲಿ 3 ಇಡ್ಲಿ ತೊಗೊಂಡಿದ್ದೀನಿ, 1 ಎಗ್, ಸೈಡಿಗೆ ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಹಾಕಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಮಿಡ್ ಸ್ನ್ಯಾಕ್ಸ್ ಬಂದು ನಾನು ಪೈನಾಪಲ್ ಜ್ಯೂಸ್ ತೊಗೊಳ್ತಾ ಇದ್ದೀನಿ. ಸೊ ನನಗೆ ಈ ರೀತಿ ಒಂದು ಪೈನಾಪಲ್ ತೊಗೊಂಡ್ರೆ 2 ದಿನಕ್ಕೆ ಬರುತ್ತೆ. ಹಾಫ್ ನಾನಿಟ್ಟು ತಿನ್ಕೊಳ್ತೀನಿ. ಸೊ ಇದರಲ್ಲಿ ಒಂಚೂರು ಒಂದು 1/4 ಟೀ ಸ್ಪೂನ್ ಅಷ್ಟೇ ಒಂಚೂರು ಹನಿ ಹಾಕಿದ್ದೀನಿ. ಸೊ ಇದರಲ್ಲಿ ಹುಳಿ ಇರುತ್ತೋ ಇಲ್ವಾ ಏನಿರುತ್ತೋ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಚೂರೇ ಹನಿ ಇದ್ದು ಇಲ್ದಂಗೆ ಹಾಕ್ಕೊಂಡಿದ್ದೀನಿ. ಆದಷ್ಟು ಸ್ವೀಟ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಸೊ ಇದರಲ್ಲಿ ಹನಿನೂ ಅಷ್ಟೇ ಸ್ವಲ್ಪ ತೊಗೊಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೀವು ಡಯಟಲ್ಲಿದ್ದೀರಾ ಇಲ್ಲ ವೆಯ್ಟ್ ಲಾಸಲ್ಲಿದ್ದೀರಾ ಅಂತ ಅಂದಾಗ ಮಿಡ್ ಸ್ನ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಮಾರ್ನಿಂಗ್ ಮಿಡ್ ಆಗ್ಬೋದು ಇಲ್ಲ ಈವ್ನಿಂಗ್ ಮಿಡ್ ಆಗ್ಬೋದು. ಆ ಮಿಡ್ ಸ್ನ್ಯಾಕ್ಸ್ ಕರೆಕ್ಟಾಗಿ ಪ್ರಾಪರಾಗಿ ತೊಗೊಂಡ್ರೆ ನೀವು ಆಫ್ಟರ್ನೂನು ಜಾಸ್ತಿ ತಿನ್ನೋ ಥರ ನಿಮಗಾಗಲ್ಲ. ಇಲ್ಲಾಂದರೆ ನಿಮ್ಮನ್ನೇ ಗೊತ್ತಾಗದೆ ಅರಿಯದೆ ತುಂಬ ನೀವು ಊಟ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಕೋಲ್ಡ್ ಆಗಿದೆ, ಕೋಲ್ಡ್ ಅಂತೂ ಹೋಗ್ತಾನೇ ಇಲ್ಲ. ಒಂದು 15 ಡೇಸ್ ಆಯಿತು, ಬಟ್ ಆದರೆ ವಾಯ್ಸ್ ಚೇಂಜ್ ಆಗಿದೆ. ಐ ಆಮ್ ಸೋ ಸಾರಿ. ಸೊ ಇವತ್ತು ನಾನು ಹೇರ್ ಕಟ್ ಮಾಡಿರುವಂಥ ಒಂದು ಪಿಕ್ಚರ್ ನಿಮಗೆ ಅಟ್ಯಾಚ್ ಮಾಡ್ತೀನಿ. ಇಷ್ಟು ಲಾಂಗ್ ಇರೋ ಹೇರ್ ನನಗೆ ಬೇಜಾರಾಯಿತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರು ಬಂದು ಶಾರ್ಟ್ ಮಾಡೋಕ್ಕೆ ಹೇಳ್ಬಿಟ್ರು, ಸಮ್ಮರ್ ಕಟ್ ಮಾಡೋಕ್ಕೆ ಹೇಳ್ಬಿಟ್ರು. ಸೊ ತುಂಬ ಬೇಜಾರಾಯಿತು. ಇಷ್ಟು ಲಾಂಗ್ ಹೇರ್, ಬಟ್ ಇದು ತುಂಬ ಡೆನ್ಸಿಟಿ ಕಮ್ಮಿ ಇದೆ, ಹಾಗಾಗಿ ನಾನು ಅವ್ರಿಗೆ ಸ್ಟೆಪ್ ಕಟ್ ಮಾಡಿಬಿಟ್ಟೆ. ತುಂಬ ಇಷ್ಟಪಟ್ಟಳು, ಚೆನ್ನಾಗೂ ಇದು ಅಂತ ಅಂದರು. ಸೊ ಇಷ್ಟಪಟ್ಟಳು ಅಂತ ಯಾಕೆ ಹೇಳ್ತಾ ಇದ್ದಿಲ್ಲ ಅಂದರೆ ಅವಳು ನನ್ನ ಫ್ರೆಂಡೇ, ಹಾಗಾಗಿ ಅವ್ರದ್ದು ಮಾತ್ರ ನಾನು ಹಾಕಿದ್ದೀನಿ. ದಿನಕ್ಕೆ ನಾನು ಸರ್ವಿಸ್ ಅಂತ ಮಾಡಿದ್ರೆ ವಾರದಲ್ಲಿ ಒಂದು 2 to 3 ಡೇಸ್ ಮಾಡ್ತೀನಿ. ಅದು 1 ಅಥವಾ 2 ನನ್ನ ಮನೆಯಲ್ಲಿಟ್ಟ ಒಂದು ಪಾರ್ಲರಲ್ಲೇ ಚಿಕ್ಕದಾಗಿ ಸರ್ವಿಸ್ನ ಕೊಡ್ತೀನಿ. ಬಿಕಾಸ್ ನಾನು ಬೇರೆದ್ರೆಲ್ಲ ಬ್ಯುಸಿ ಇರೋದ್ರಿಂದ ನಾನು ಆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅದನ್ನು ಸ್ವಲ್ಪ ಕಾನ್ಸ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರಿಂದ ಏನಾಗುತ್ತೋ ಅಂತ. ಸೊ ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ಫೇಶಿಯಲ್ ಹೇರ್ ರಿಮೂವರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೋಟಿಕ್ ಅಕಾಡೆಮಿಯಲ್ಲಿ. ಅದರಲ್ಲಿ ಡೀಟೇಲಾಗಿ ನಿಮಗೆ ಸಿಗುತ್ತೆ. ಪೋಸ್ಟು ಯಾವ ರೀತಿ ಕೇರ್ ಮಾಡಬೇಕು, ಹೇಗೆ ನಾವು ರೇಸರನ್ನು ಯೂಸ್ ಮಾಡಬೇಕು ಫೇಸ್ ಹೇರ್ನ ರಿಮೂವ್ ಮಾಡೋದಕ್ಕಂತ ಡೀಟೇಲಾಗಿ ಬಿಗಿನರ್ಸ್ ಫ್ರೆಂಡ್ಲಿಯಾಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟೆ. ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ತುಂಬ ಹಾಕಿದ್ರೆ ಲಾಂಗ್ ಆಗುತ್ತೆ ವಿಡಿಯೋ ಅಂತ ನಾನು ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ಸೊ ಇವಾಗ ಇದೆಲ್ಲ ಆದಮೇಲೆ ಒಂದು 45 ಮಿನಿಟ್ಸ್ 1 ಅವರ್ ಬಿಟ್ಬಿಟ್ಟು ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ಲಿಯಾ ಬರೋ ಟೈಮ್ ಆದ ತಕ್ಷಣ ನಾನು ರೆಡಿಯಾಗಿ ಹೋಗಬೇಕು, ಅದಕ್ಕೋಸ್ಕರ. ಸೊ ಅವಳಿಗೆ ಇವತ್ತು ಲಾಸ್ಟ್ ಡೇ. ಬನ್ನಿ ಮೇಕಪ್ ಹೇಗೆ ಮಾಡ್ತೀನಿ ಅಂತ. ಸಿಂಪಲ್ ಡೈಲಿ ಮೇಕಪ್ ರೂಟೀನ್, ಜಸ್ಟ್ ಒಂದು ಎವ್ರಿ ಡೇ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಮಾಮಾ ಅರ್ಥಿಂದ ಒಂದು ಮಾಯ್ಶ್ಚರೈಸರ್. ಹುಷಾರಿಲ್ದಿರೋದ್ರಿಂದ ಮುಖ ಎಲ್ಲ ತುಂಬ ಬ್ಲ್ಯಾಕ್ ಆಗಿ ಟ್ಯಾನ್ ಆಗಿದೆ. ಇದನ್ನು ಅಪ್ಲೈ ಮಾಡಿ 1 ಸೆಕೆಂಡ್ ಬಿಟ್ಬಿಡ್ತೀನಿ, ಒಂದು 2 to 3 ಸೆಕೆಂಡ್ಸು. ಇದ್ರ ಮೇಲೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಇವತ್ತು ಸ್ವಲ್ಪ ಇನ್ಸ್ಟಾಗ್ರಾಮ್ದು ಶೂಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಫೌಂಡೇಶನ್, ಅದೇ ಮಾಮಾ ಅರ್ಥಿಂದ. ಡೈಲಿ ಕೂಡ ವೇರ್ ಮಾಡ್ಬೋದು ಈ ಫೌಂಡೇಶನ್. ಜಸ್ಟ್ ಸ್ವಲ್ಪ ಹೀಗೆ ಲೈಟಾಗಿ ಮರ್ಜ್ ಮಾಡಿಕೊಂಡು ಒಂದು 2 ಶೇಡ್ ಬ್ರೈಟರ್ ಹಾಕುತ್ತೆ ಇದು, ಬಟ್ ನಾನು ಸ್ವಲ್ಪನೇ ತೊಗೊಂಡಿರೋದು. ಎವ್ರಿ ಡೇ ಮೇಕಪ್ಗೂ ಚೆನ್ನಾಗೇ ಇರುತ್ತೆ. ನೆಕ್ಸ್ಟು ನನ್ನ ಎವರ್ ಗ್ರೀನ್ ಮೆಬ್ಲಿನ್ ನ್ಯೂಯಾರ್ಕ್ ಲಿಪ್ಸ್ಟಿಕ್. ಅಷ್ಟೇ. ಸೊ ಬ್ರೌನ್ ಕಲರ್ದು ಸ್ವಲ್ಪ ಐಬ್ರೋಸ್ ಆಲ್ರೆಡಿ ತುಂಬ ಬಿಟ್ಟಿದ್ದೀನಿ, ಬಟ್ ನೋಡಿ ತುಂಬ ಗ್ಯಾಪ್ ಇದೆ ನನ್ನ ಐಬ್ರೋಸು. ಲೈಟಾಗಿ ಚೂರು ಫಿಲ್ ಮಾಡ್ಕೊತೀನಿ ಅಷ್ಟೆ.
ಅಷ್ಟೆ. ತುಂಬ ಐಬ್ರೋಸ್ ಗ್ಯಾಪ್ ಆಗಿಬಿಟ್ಟಿದೆ, ಸಣ್ಣ ಆಗಿದೆ. ಸೊ ಹಾಗಾಗಿ ಐಬ್ರೋಸ್ ಬಿಟ್ಟಿದ್ದೀನಿ. ಇನ್ನೊಂದು 2 ವೀಕ್ಸಲ್ಲಿ ಮಾಡ್ತೀನಿ. ಓಕೆ, ಅಷ್ಟೇ. ಸೊ ಸ್ವಲ್ಪ ಜಾಸ್ತಿ ಆದಂಗೆ ಆಗಿದೆ. ಫೈನ್. ತುಂಬ ಸೆಕೆ ಇದೆ. ಸೊ ಒಂದು ಬೊಟ್ಟು. ಸೊ ಲಿಯಾ ಬರೋ ಟೈಮ್ ಆಯಿತು ಅಷ್ಟೇ. ತಲೆ ಏನು ಬಾಚಲ್ಲ. ತಲೆ ಬಾಚಿದ್ರೆ ಏನಾಗುತ್ತೋ ಗೊತ್ತಾ, ತುಂಬ ಸಣ್ಣ ಆಗುತ್ತೆ ಹೇರು. ಸೊ ಕೈಯಲ್ಲೇ ಸ್ವಲ್ಪ ಹಿಂಗೆ ಮಾಡ್ಕೊತೀನಿ ಅಷ್ಟೆ. ಸ್ವಲ್ಪ ಒಳಗೆಲ್ಲ ಚಿಕ್ಕಿದೆ. ಓಕೆ, ಹಂಗಿದ್ರೆ ಸ್ವಲ್ಪ ದಪ್ಪವಾಗಿ ಕಾಣುತ್ತೆ. ಸೊ ಲಿಯಾ ಬರೋ ಟೈಮ್ ಆಯಿತು. ಅವಳನ್ನ ಕರ್ಕೊಂಬರೋಕ್ಕೆ ಹೋಗಬೇಕು. ಸೊ ಇವತ್ತು ಲಾಸ್ಟ್ ಡೇ ಅವಳ ಸ್ಕೂಲು. ಬನ್ನಿ ಅವಳದು ಡ್ರಾಪ್ ಪಾಯಿಂಟ್ ಎಲ್ಲಿ ಅಂತ ತೋರಿಸ್ತೀನಿ. ವಿಪರೀತ ಬಿಸಿಲು ಹೆಂಗಿದೆ ನೋಡಿ. ಬಿಸಿಲು ಭಯಂಕರವಾಗಿದೆ. ಹೋಗ್ತಾ ಇದ್ದೀನಿ ಕರ್ಕೊಂಬರೋಕ್ಕೆ. ಇವತ್ತು ಲಾಸ್ಟ್ ಡೇ ಅವಳದು ಸ್ಕೂಲು. ಸೊ ಟಯರ್ಡ್ ಅನಿಸುತ್ತೆ. ಹೊರಗಡೆ ಬರೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಜಾಸ್ತಿ ಆಗ್ತಾಯಿದೆ. ಸೊ ಬ್ಯಾಂಗ್ಳೂರು ಅಷ್ಟೇ, ತುಂಬ ಜಾಸ್ತಿ. ಚೆನ್ನೈ ಥರ ಬಿಸಿಲು ಹೊಡ್ಕೊಳ್ತಾ ಇದೆ. ತುಂಬ ಸೆಕೆ ಆಗಲಿಲ್ಲ ಅಂದ್ರೂ ಟಯರ್ಡ್ ಜಾಸ್ತಿ, ಸುಸ್ತು ಜಾಸ್ತಿ ಆಗುತ್ತೆ. ತುಂಬ ಬಿಸಿಲು, ಬರ್ನ್ ಆಗ್ತೀವಿ ಹೊರಗಡೆ ಇದ್ದರೆ. ಸೊ ಅವಳು ಬಸ್ ಬರೋದಕ್ಕೆ ಇನ್ನೊಂದು 5 ನಿಮಿಷ ಇದೆ. ಸೊ ಬಸ್ ಬರೋದು ಟ್ರ್ಯಾಕರ್ ಇರುತ್ತೆ, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಗಂಟೆಗೆ ಬರ್ತಾಳೆ, ಎಷ್ಟು ಗಂಟೆಗೆ ಬಿಟ್ಲು ಅಂತ. ಸೊ 5-6 ನಿಮಿಷ ಇರಬೇಕಾದ್ರೆ ಮನೆಯಿಂದ ಬಿಟ್ಟರೆ ಸಾಕು. ಸೊ ಇವತ್ತು ಬೇಗನೆ ಬಂದೆ. ಹಾಗೆ ಮಾತಾಡಿಕೊಂಡು ಬಂದುಬಿಟ್ವಿ ನಾನು ನನ್ನ ಹೆಲ್ಪರ್. ಸೊ ಬಸ್ ಸ್ಟಾಪಿಗೆ ಹೋಗಿ ಅವಳದು ಲಾಸ್ಟ್ ಡೇದು ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ನೋಡೋಣ. ಒಂದು ವಾರದಿಂದ ವೆದರ್ ಅಂತೂ ಮೇಲೆ ಕೆಳಗೆ ಆಗ್ತಾನೇ ಇದೆ. ಸೊ ಇವಾಗಷ್ಟೇ ಸ್ವಲ್ಪ ಸನ್ನಿ ಥರ ಇತ್ತು. ದಾರಿಯಲ್ಲಿ ಬರ್ತಾ ಇದ್ದಾಗಲೇ ಸಡನ್ನಾಗಿ ಬಂದು ಚೇಂಜ್ ಆಗೋಯ್ತು. ಸೊ ಇಲ್ಲಿ ಬಂದು ಬಸ್ ನಿಲ್ಲುತ್ತೆ. ನಾವು ಮೇಲೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಬಸ್ ಬಂದಿದ್ದ ತಕ್ಷಣ ಇಳ್ಕೊಂಡು ಓಡೋಗ್ತೀವಿ. ಸೊ ಅಲ್ಲೇ ಯಾವಾಗಲೂ ಸ್ಟಾಪ್ ಕೊಡೋದು. ಬಸ್ಗಳು ಬಂದು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಕೂಡ ಬರಲ್ಲ. ಸೊ ಅದು ಹೊರಗಡೆನೇ ಸ್ಟಾಪ್ ಮಾಡುತ್ತೆ. ನಾವು ಅಲ್ಲಿ ಹೋಗಿ ಪಿಕ್ ಮಾಡಬೇಕು, ಡ್ರಾಪ್ ಮಾಡಬೇಕು. 2 ಸ್ಪಾಟು ಅದೇ ಆಗಿರುತ್ತೆ. ಸೊ ಇವತ್ತೇ ಲಾಸ್ಟ್ ಡೇ ಲಿಯಾ ಸ್ಕೂಲ್ದು. ಹಾಗಾಗಿ ಅವಳು ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ, ನಮಗೆ ಸ್ವಲ್ಪ ಗೊತ್ತಿರುತ್ತೆ ಅದ್ರ ಬಗ್ಗೆ. ಸೊ ಅವಳನ್ನ ಹಾಗೆ ಮನೆ ಕಳಿಸ್ಬಿಟ್ಟು ನಾನು ನಮ್ಮ ಅಪಾರ್ಟ್ಮೆಂಟ್ ಒಳಗಡೆನೇ ಇರುವಂಥ ಒಂದು ಶಾಪಿಗೆ ಹೋಗ್ಬಿಟ್ಟು ಕೆಲವು ಫ್ರೂಟ್ಸ್, ಇನ್ನೇನು ಅವಳಿಗೆ ಹಾಲಿಡೇಸ್ ಅಲ್ವಾ. ಸೊ ಫ್ರೂಟ್ಸ್ಗಳು ಇವತ್ತಿಂದನೇ ಶುರುವಾಗುತ್ತೆ ಅವಳಿಗೆ ಏನಾದರೂ ತಿನ್ನೋಕ್ಕೆ ಅಂತ. ಸೊ ಟ್ರೈನ್ ಹೋಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಡೈಲಿ ರೆಗ್ಯುಲರಾಗಿ ಒಂದು ಫ್ರೂಟ್ ತಿನ್ನಲೇಬೇಕು. ಇವಾಗ ಸದ್ಯಕ್ಕೆ ನನಗೆ ಕೋಲ್ಡ್ ಇರೋದ್ರಿಂದ ಪೈನಾಪಲ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಹಾಗಾಗಿ ಪೈನಾಪಲ್ ಜ್ಯೂಸ್ ಕುಡಿತೀನಿ. ಪೈನಾಪಲ್ ಜ್ಯೂಸ್ ಆದರೆ ಹೆಂಗೋ ಕುಡಿಬೋದು. ನಾನು ಫ್ರೂಟ್ ತುಂಬ ಹೇಟರ್, ನನಗೆ ಫ್ರೂಟ್ ಇಷ್ಟನೇ ಆಗಲ್ಲ. ಆರೆಂಜ್ ಅಂದರೆ ಒಂದು ಲೆವೆಲ್ಗೆ ತಿಂತೀನಿ ಅಷ್ಟೇ, ಬಟ್ ಫ್ರೂಟ್ಸ್ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಕಷ್ಟನೇ ತಿನ್ನೋದು. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಜ್ಯೂಸ್ ಫಾರ್ಮಲ್ಲಿ ತೊಗೊಳ್ತೀನಿ. ನಿಮಗೆ ಫ್ರೂಟ್ಸ್ ಎಲ್ಲ ಇಷ್ಟ ಅಂದರೆ ದಯವಿಟ್ಟು ಫ್ರೂಟ್ ಫಾರ್ಮಲ್ಲೇ ತೊಗೊಳ್ಳಿ, ಜ್ಯೂಸ್ ಫಾರ್ಮಲ್ಲಿ ತೊಗೋಬೇಡಿ. ಬಟ್ ನನಗೆ ಬೇರೆ ದಾರಿ ಇಲ್ಲದೆ ಅದು ಒಂಥರ ಹೇಟೆಡ್ ಫುಡ್ಡನ್ನ ತಿನ್ನೋ ಥರ ನನಗೆ ಅನಿಸೋದ್ರಿಂದ ನಾನು ಆ ಥರ ತೊಗೊಳ್ತೀನಿ. ಬಟ್ ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ಆದರೂ ನನಗೆ ಅದು ತಿನ್ನೋಕ್ಕಾಗದೆ ಹಂಗೆ ತೊಗೊಂಡಿದ್ದೀನಿ. ಸೊ ದಯವಿಟ್ಟು ವೆಜಿಟೇರಿಯನ್ ಯಾರಾದರೂ ಇದ್ದರೆ, ನಿಮಗೆ ಇಷ್ಟ ಇಲ್ಲ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡ್ಕೊಳ್ಳಿ. ನಾನಿವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾಲ್ ಸೂಪ್ ಮಾಡ್ತಾಯಿದ್ದೀನಿ. ಹೆಲ್ತಿಗೆ ಅಷ್ಟು ಒಳ್ಳೆಯದು. ಇದು ಮಟನ್ ಕಾಲ್ ಸೂಪು. ಇದನ್ನು ಹೋಗಿ ನಾನು ಪಕ್ಕದಲ್ಲಿರುವಂಥ ಒಂದು ಮಾರ್ಕೆಟಲ್ಲಿ ತಂದೆ. ಸೊ ಅದು ತಗೊಂಡು ಬಂದ ಮೇಲೆ ಅದೇನು ಮಾಡಬೇಕಂದ್ರೆ ನೀಟಾಗಿ ಅದನ್ನು ಒಂದು 1/2 ಅವರ್ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಬಿಡ್ಬೇಕು. ಆಮೇಲೆ ಅದ್ರ ಮೇಲಿರೋ ಆ ಬ್ಲ್ಯಾಕ್ ಎಲ್ಲ ನಾನು ಇವಾಗ ತೋರಿಸ್ದೆ ನೋಡಿ, ಆ ಥರ ಇರುತ್ತದು. ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸೈಡಿಗೆ ಇಟ್ಬಿಟ್ಟು ಅದು ಚೆನ್ನಾಗಿ ಒಂದು 2 to 3 ಟೈಮ್ಸ್ ವಾಶ್ ಮಾಡಿದ್ರೆ ಇಷ್ಟು ಚೆನ್ನಾಗಿ ಸಿಗುತ್ತೆ ಅದು. ಸೊ ಇದು ಬಂದು ನಿಮಗೆ ಮಂಡಿ ನೋವಿಗೆ, ವೆಯ್ಟ್ ಲಾಸ್ಗೆ, ಇಲ್ಲ ಜಿಮ್ಮಿಗೆ ಹೋಗ್ತಿದ್ದೀರಾ ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಸೂಪ್ ಇದು. ಸೊ ಮಟನ್ ಲೆಗ್ ಸೂಪ್. ಸೊ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕ್ಕ ಆನಿಯನ್ ಯೂಸ್ ಮಾಡಿದ್ದೀನಿ. ಸಾಂಬಾರಿಗೆ ಹಾಕ್ತೀವಲ್ಲ ಆ ಆನಿಯನ್ ಕೈ ಫುಲ್ಲು ಆಗೋಷ್ಟು ತೊಗೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಒಂದು ಅರ್ಧ ಟೊಮೊಟೊ
ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನಿಜವಾಗ್ಲೂ ಈ ಕಾಲ್ ಸೂಪಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಅಷ್ಟು ಬೆನಿಫಿಟ್ ಇದೆ. ಇದನ್ನು ನೀವು ಸಂಜೆ ಅಂದರೆ ನೈಟಿಗೆ ಮಾಡಿಟ್ಬಿಟ್ರೆ ಮಾರ್ನಿಂಗು ಇದನ್ನು ಚೆನ್ನಾಗಿ ಕುದಿಸಿ ಕೊಟ್ಟರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಅಲ್ಲಿ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸಿದ್ನಲ್ಲ, ಕರಿಬೇವು ಸೊಪ್ಪು, ಕಾಳುಮೆಣಸು, ಜೀರಿಗೆ, ಅದನ್ನೆಲ್ಲ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಟ್ಟು ನೀವು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಹಾಕ್ಬಿಟ್ಟು ಒಂದು 10-12 ವಿಷಲ್ ಕೂಗಿಸ್ಕೋಬೇಕು ಅದನ್ನು. ಸೊ ಕೂಗಿಸ್ಕೊಂಡು ಮಾರನೇ ದಿನ ಬೆಳಗ್ಗೆ ಅದನ್ನು ಮತ್ತೆ ಒಂದು 15-20 ನಿಮಿಷ ಕುದಿಸ್ಬೇಕು. ಟೇಸ್ಟು ಸೂಪರಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಹಾಗೆ ವಿಷಲ್ ಒಂದು ಸೈಡ್ ಹೋಗ್ತಾ ಇದೆ. ನಾನಿಲ್ಲಿ ನೈಟ್ಗೆ ಪುಲಾವ್ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಯಿತು ರೈಸ್ ನೈಟಲ್ಲಿ ತಿಂದು, ಹಾಗಾಗಿ ಪಲಾವ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ತರಕಾರಿಗಳು ಜಾಸ್ತಿ ಹಾಕಿದ್ದೀನಿ, ರೈಸು ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಸ್ಪೈಸಸ್ ಹಾಕ್ಕೊಂಡು, ಆಯಿಲ್ ಹಾಕ್ಕೊಂಡು, ಒಂದು ಆನಿಯನ್, ಒಂದು ಟೊಮೊಟೊ ಸ್ವಲ್ಪ ಕಮ್ಮಿಯಾಗಿ ಯೂಸ್ ಮಾಡ್ತಿದ್ದೀನಿ. ತರಕಾರಿ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಕಾಲಿಫ್ಲವರು ತುಂಬ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಭಾಗ ಪೊಟೊಟೊ ಹಾಕಿದ್ದೀನಿ ಅಷ್ಟೇ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಾನು ಧನಿಯಾ ಪೌಡರು, ಸ್ವಲ್ಪ ಖಾರದ ಪೌಡರು, ಉಪ್ಪು ಹಾಕಿಬಿಟ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಅದನ್ನು ಏನಂದರೆ ಮೀಡಿಯಮ್ಗಿಂತ ಚೂರು ಲೋ ಹಾಕ್ಬಿಟ್ಟು ಒಂದೇ ವಿಷಲ್ ಬಿಡ್ತೀನಿ ಅಷ್ಟೇ, ಜಾಸ್ತಿ ಕೂಡ ಬಿಡಲ್ಲ. ಯಾಕಂದರೆ ಒಂದು 1/2 ಅವರ್ ನಾನು ನೆನೆಯಕ್ಕೆ ಹಾಕ್ಬಿಟ್ಟಿದ್ದೀನಿ, ಒಂದು ವಿಷಲ್ ಬಿಡ್ತೀನಿ. ಇದು ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಿದ್ದಾಗಲೇ ಹಸ್ಬೆಂಡು ಬಂದುಬಿಟ್ರು. ಬಟ್ ಲಿಯಾ ಇವತ್ತು ಬೇಗ ಊಟ ಮಾಡೋದು. ಅವಳು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಕೇಟಿಂಗು, ಭರತನಾಟ್ಯಂ ಅಂತ ಹೋಗಿ ಬಂದಿದ್ರಲ್ಲಿ ಹೊಟ್ಟೆ ಹಸಿವು ಆಗಿಬಿಟ್ಟಿದೆ. ಅವಳಿಗೆ ಬೇಗ ಸ್ವಲ್ಪ ಅನ್ನ ಸಾಂಬಾರಿತ್ತು, ಅದನ್ನೇ ಹಾಕ್ಕೊಟ್ಟೆ. ಸೊ ನೋಡಿ, ಈ 1 ವಿಷಲ್ಗೆ ಎಷ್ಟು ಉದ್ರಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೆನೆಸಿಟ್ಬಿಡಿ ನೀವು ಒಂದು 1/2 ಅವರ್ ಮುಂಚೆನೇ. ಸೊ ಇವಾಗ ಮಟನ್ ಲೆಗ್ ಸೂಪ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನಿಮಗೆಲ್ಲ ಮಟನ್ ಎಲ್ಲ ತಿನ್ನೋರಿದ್ದರೆ ಇದಂತೂ ಮಾಡ್ದಂಗೆ ಇರುತ್ತೆ. ನಿಮ್ಮ ಹೆಲ್ತ್ ಬೆನಿಫಿಟ್ಟಲ್ಲಿ ಕಾಲು ನೋವು, ಮಂಡಿ ನೋವು, ಸುಸ್ತಾಗ್ತಿದೆ, ಇಲ್ಲ ಎನರ್ಜಿ ಇಲ್ಲ, ತುಂಬ ಒಂಥರ ಟಯರ್ಡ್ ಆಗ್ತಿದೆ ಅನ್ನೋರೆಲ್ಲ ಇದು ವಾರದಲ್ಲಿ 3 ದಿನ ತಗೊಳ್ಳಿ. ಸೂಪರಾಗಿ ನಿಮಗೆ ಎನರ್ಜಿ ಬರುತ್ತೆ. ಸೊ ನೈಟ್ ಡಿನ್ನರ್ ನಂದು ಇದೆ. ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ವೆಜಿಟೇಬಲ್ ಜಾಸ್ತಿ ಇಟ್ಕೊಂಡು. ಎಗ್ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ನನ್ನ ಡಯಟಲ್ಲಿ 100 ಗ್ರಾಮ್ ಒಂದು ದಿನಕ್ಕೆ ರೈಸ್ ತಿನ್ಬೋದು. ಬಟ್ ಇವಾಗ ತರಕಾರಿ ಅದರಲ್ಲಿ ಎಕ್ಸ್ಟ್ರಾ ಇರೋದ್ರಿಂದ 150 ಗ್ರಾಮ್ ರೈಸ್ ತೊಗೊಂಡಿದ್ದೀನಿ. ಒಂದು ಎಗ್ ತೊಗೊಂಡಿದ್ದೀನಿ. ಎಗ್ ನನಗೆ ಇವಾಗ ಒಟ್ಟಿಗೆ 2-3 ತಿನ್ನೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ 3 ಹೊತ್ತು ಒಂದೊಂದು ಸ್ಪ್ಲಿಟ್ ಮಾಡ್ಕೊಂಡು ತೊಗೊಳ್ತಿದ್ದೀನಿ. ಒಂಥರ ಮುಖದಲ್ಲಿ ಹೊಡೆದಂಗೆ ಅನ್ನಿಸ್ತಾ ಇದೆ. ಬಿಕಾಸ್ ರೆಗ್ಯುಲರಾಗಿ ಪ್ರೋಟೀನ್ ಅದನ್ನೇ ತೊಗೊತಾ ಇದ್ದೀನಿ. ನಾನು ಬೇರೆ ಯಾವುದೋ ಮಿಲ್ಕ್ ಡೈರಿ ಪ್ರಾಡಕ್ಟ್ ತಿನ್ನಲ್ಲ, ಈ ಪನ್ನೀರ್, ಟೋಫು ಅಂಥದ್ದೆಲ್ಲ. ಸೊ ಹಾಗಾಗಿ ಎಗ್ಗು ಒಂದೇ ಆಪ್ಷನ್ ನನಗೆ. ಫಿಶ್ಶು ತೊಗೊಳ್ತೀನಿ, ಬಟ್ ಎಗ್ ಮಾತ್ರ ಡೈಲಿ ತಗೊಳ್ಳೇಬೇಕು. ಸೊ ಹಾಗಾಗಿ ಸ್ಪ್ಲಿಟ್ ಮಾಡಿ ಎವ್ರಿ ಮೀಲ್ಗೂ ಒಂದೊಂದು ಎಗ್ ತೊಗೊಳ್ತಾ ಇದ್ದೀನಿ. ಎಲ್ಲೋ 2 ತಿಂತೀನಿ, 2 ಎಗ್ದು, 1 ಎಗ್ದು ಎಲ್ಲೋ ತಿನ್ನಲ್ಲ. ಸೊ ಇವತ್ತು ಸ್ವಲ್ಪ ನಮ್ಮದು ಡಿನ್ನರ್ ಲೇಟ್ ಆಯಿತು. ಬಿಕಾಸ್ ಹಸ್ಬೆಂಡ್ ಬಂದು ಕಾಫಿ ಕುಡಿದ್ಬಿಟ್ರು, ಅವ್ರು ಲೇಟಾಗಿ ಡಿನ್ನರ್ಗೆ ಕೂತ್ಕೊಂಡ್ಬಿಟ್ರು. ಲಿಯಾಗೆ ಸ್ವಲ್ಪ ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಟ್ಟಿತ್ತು. ಅವಳು ಕೆಲವು ಕ್ಲಾಸ್ಗಳೆಲ್ಲ ಹೋಗ್ತಾಳೆ, ಬಂದಿದ್ದ ತಕ್ಷಣ ಅವಳಿಗೆ ಹೊಟ್ಟೆ ಹಸಿವು ಆಯಿತು, ಅವಳು ತಿನ್ಕೊಂಬಿಟ್ಲು. ಸೊ ಇವತ್ತಿನ ಡೇ ನಮ್ಮದು ಹೀಗೆ ಹೋಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.